ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಹೇಳ್ತಿದ್ಯಾ ನೀನು? ನಿಜನೇ ಹೇಳ್ತಿದ್ದೀನಿ ಮೇಡಮ್. ಮತ್ತೆ ಅವತ್ತು ಸತ್ತಿರೋ ಮಗು ತಂದು ನನಗೆ ತೋರಿಸಿದ್ಯಲ್ಲ. ಅದ್ಯಾವುದೋ ಅನಾಥ ಮಗು ಮೇಡಮ್. ಹೆರಿಗೆ ಟೈಮಲ್ಲಿ ತಾಯಿ ಮಗು ಇಬ್ರು ತೀರ್ಕೊಂಡ್ರು. ಬಾಡಿ ತಗೊಂಡು ಹೋಗಕ್ಕೆ ಯಾರು ಬರ್ಲಿಲ್ಲ. ಅದೇ ಮಗು ನಿಮ್ಗೆ ತೋರಿಸ್ದೆ ಮೇಡಮ್. ತಗೊಂಡ್ ಕಾಸಿಗೆ ನಿಯತ್ತ ಕೆಲಸ ಮಾಡೋದ್ ಬಿಟ್ಟು ಮೋಸ ಮಾಡ್ಬಿಟ್ಟಿಯಲ್ಲ. ನಾನು ಬರ್ತಾರ ಕೋಪಕ್ಕೆ ನಿನ್ನ. ಮೇಡಮ್ 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 ದಯವಿಟ್ಟು ಕ್ಷಮಿಸಿ. ನಂಗೆ ಭಯ ಆಯ್ತು ಅಂತ ಹೇಳಿದ್ನಲ್ಲ. ಅಲ್ಲ, ಅಷ್ಟು ಭಯ ಇರೋಳು ಮಗುನ ಸಾಯಿಸ್ತೀನಿ ಅಂತ ಯಾಕೆ ಒಪ್ಕೊಂಡೆ? ನೀನ್ ಅವತ್ತೇ ಆಗಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಯಾರಿಗಾದ್ರೂ ಈ ಕೆಲಸನ ವಹಿಸ್ತಾ ಇದ್ದೆ. ಸಾರಿ ಮೇಡಮ್. ನೀನ್ ಸಾರಿ. ಸರಿ, ಈಗ ಆ ಮಗು ಎಲ್ಲಿ? ಅದು ಸರಿಯಾಗಿ ಹೇಳು. ನನ್ನ ಫ್ರೆಂಡ್ ಒಬ್ಳು ಯಾರಿಗೂ ಮಗು ಬೇಕು ಅಂತಿದ್ಲು. ಅದಕ್ಕೆ ಅವಳಿಗೆ ಮಗುನ ಮಾರ್ಬಿಟ್ಟೆ. ಏನು ಮಾರ್ಬಿಟ್ಟಿಯಾ? ನಿನ್ನ ನಂಬ್ಕೊಂಡು ನಾನು ಹಾಳಾಗೋದೆ. ಸರಿ, ಆ ಮಗುನ ತಗೊಂಡ್ರಲ್ಲ, ಅವ್ರು ಎಲ್ಲಿದ್ದಾರೆ ಇವಾಗ? ಇಲ್ಲ ಮೇಡಮ್, ದುಬೈಗೆ ಹೋಗ್ಬಿಟ್ಟಿದ್ದಾಳೆ. ಸರಿ, ಅವ್ಳ ಕಾಂಟ್ಯಾಕ್ಟ್ ನಂಬರ್ ಆದ್ರೂ ಕೊಡು. ಅವಳ ನಂಬರ್ ಇಲ್ಲ ಮೇಡಮ್, ಚೇಂಜ್ ಮಾಡ್ಬಿಟ್ಟಿದ್ದಾಳೆ. ಸಿಕ್ತಿಲ್ಲ ಕಾಂಟ್ಯಾಕ್ಟ್ಗೆ. ದುಬೈನಲ್ಲಿ ಎಲ್ಲಿದ್ದಾಳೆ ಅಂತ ಗೊತ್ತಾ? ನಂಗೇನು ಗೊತ್ತಿಲ್ಲ ಮೇಡಮ್. ಅವಳ ಮಗುನ ತಗೊಂಡೋಗಿ ಯಾರಿಗೆ ಕೊಟ್ಟಿದ್ದಾಳೆ ಅದಾದ್ರೂ ಗೊತ್ತಾ? ನಂಗೇನು ಗೊತ್ತಿಲ್ಲ ಮೇಡಮ್. ಏನ್ ಕೇಳಿದ್ರು ಗೊತ್ತಿಲ್ಲ. ಏನ್ ಆಟ ಆಡ್ತಿದ್ಯಾ ನನ್ನ ಜೊತೆಗೆ? ನಿಜ ಹೇಳ್ತಾ ಇದೀನಿ ಮೇಡಮ್. ನಾನು ನನ್ನ ಫ್ರೆಂಡಿಗೆ ಮಗುನ ಕೊಟ್ಟೆ. ಅವಳು ಯಾರಿಗೆ ಮಾರ್ಕೊಂಡ್ಲು ದೇವ್ರನೇ ಗೊತ್ತಿಲ್ಲ ಮೇಡಮ್. ಮುಳುಗೋದೆ, ನಿನ್ನ ನಂಬ್ಕೊಂಡು ಮುಳುಗೋದೆ ನಾನು. ಸರಿ, ಅದ್ಯಾರೋ ಫ್ರೆಂಡ್ ಅಂದ್ಯಲ್ಲ, ಅವ್ರ ಮನೆಯವ್ರದ್ದು ಯಾರ್ದಾದ್ರೂ ನಂಬರ್ ಆದ್ರೂ ಕೊಡು. ಅವಳ ಮನೇಲಿ ಯಾರು ಗೊತ್ತಿಲ್ಲ ಮೇಡಮ್ ನಂಗೆ. ಇವಳು ಅಷ್ಟೇ ಯಾವ್ದೋ ಫಂಕ್ಷನಲ್ಲಿ ಪರಿಚಯ ಆಗಿದ್ಲು. ದುಬೈಲಿ ಹುಡುಗ ಸಿಕ್ಕಿದಾನೆ, ಅವನ್ನ ಮದುವೆ ಆಗಿ ಅಲ್ಲೇ ಸೆಟ್ಲ್ ಆಗ್ತೀನಿ ಅಂತಿದ್ಲು. ಇಷ್ಟು ಬಿಟ್ರೆ